ಸಮೀಪದ ಪ್ರತಿಸ್ಪರ್ಧಿ ಯಾರು, ಅವರ ಸಾಧನೆ ಏನು, ಇದೆಲ್ಲವನ್ನು ನಾವು ಕೂಲಂಕುಷವಾಗಿ ನೋಡಬೇಕಾಗತ್ತೆ. ಲೋಕಸಭಾ ಕಲಬುರಗಿ ಅಖಾಡ ಅಂದ ಸಂದರ್ಭದಲ್ಲಿ ಅಭ್ಯರ್ಥಿ ಆಯ್ಕೆಯ ಕುರಿತಂತೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದ್ರೂ ಕೂಡ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಪಕ್ಷದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗಿರುತ್ತೆ. ಆದರೆ ಈ ಬಾರಿ ಹಾಲಿ ಸಂಸದರು ಅಂದಾಗ ಉಮೇಶ್ ಜಾಧವ್ ಅವರ ಸಾಧನೆ ಏನು, ಅವರ ಸಮೀಪದ ಪ್ರತಿಸ್ಪರ್ಧಿ ಯಾರು, ಮುಂದಿನ ಈ ಲೋಕಸಭಾ ಚುನಾವಣೆಗೆ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಲಭ್ಯವಾಯಿತು ಅನ್ನೋದಾದರೆ ಯಾವ ರೀತಿ ಎದುರಿಸ್ತಾರೆ, ಅವರ ಇದುವರೆಗಿನ ಸಾಧನೆಯನ್ನು ಜನಸಾಮಾನ್ಯರ ಹೇಗೆ ಪರಿಗಣಿಸ್ತಾರೆ, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೋಡಿ, ಕ್ಷೇತ್ರ ಕಲಬುರಗಿ ಸಂಸದರು ಡಾಕ್ಟರ್ ಉಮೇಶ್ ಜಾಧವ್ ಪಡೆದಂತಹ ಮತಗಳು 6,20,192. ಸಮೀಪದ ಸ್ಪರ್ಧಿ ಯಾರು ಅಂತ ನೋಡೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಪಕ್ಷದಿಂದ. ಅಸೆಂಬ್ಲಿ ಕ್ಷೇತ್ರಗಳ ಸಂಖ್ಯೆ ಕಲಬುರಗಿ ಅಂದಾಗ 8, ಒಟ್ಟು ಚಲಾವಣೆಯಾದಂತಹ ಮತಗಳು 11,89,361. ಈ ಬಾರಿ ಇಲ್ಲೇನಾದರೂ ಎಐಸಿಸಿ ಅಧ್ಯಕ್ಷರೇ ಕಣಕ್ಕಿಳಿದ್ರೆ ಆಗುವಂತಹ ಪರಿಣಾಮಗಳು ಭಿನ್ನವಾಗಿರ್ತವೆ. ಯಾಕಂದರೆ ಬಣ ರಾಜಕೀಯ ಅನ್ನೋದರಲ್ಲಿ ಬೆಂದು ಹೋಗ್ತಾ ಇದೆ ಬಿಜೆಪಿ. ಇದರ ಪ್ಲಸ್ನ ಕಾಂಗ್ರೆಸ್ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಕಲಬುರಗಿ ಕ್ಷೇತ್ರ ಅಂದಾಗ ಈ ಕ್ಷಣಕ್ಕೂ ಒಂದು ಕುತೂಹಲ ಮತ್ತು ಪ್ರಶ್ನೆ ಇದ್ದೇ ಇದೆ. ಇದೆಲ್ಲದರ ನಡುವೆ ಸಂಸದರ ಸಾಧನೆ ಏನು, ಸಂಸದರ ಸಾಧನೆಯ ಆಧಾರದಲ್ಲಿ ಜನಸಾಮಾನ್ಯರು ಮುಂದಿನ ಬಾರಿಗೂ ಕೂಡ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, 2ನೇ ಬಾರಿಗೆ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಅನ್ನೋದೇ ಸಂಸದರ ಸಾಧನೆಯಾಗಿದೆ. ಅಂದರೆ ಸತತವಾಗಿ ಗೆಲುವನ್ನು ಪಡೆದುಕೊಂಡಿರೋದು. ಕಲಾಪಗಳಲ್ಲಿ ಹೆಚ್ಚು ಪ್ರಶ್ನೆ ಕೇಳಿದ ಸಂಸದರು ಉಮೇಶ್ ಜಾಧವ್. ಹೆಚ್ಚು ಪ್ರಶ್ನೆ ಕೇಳಿದ ರಾಜ್ಯದ ಸಂಸದರಲ್ಲಿ 2ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಭಾರತಮಾಲಾ ಯೋಜನೆಯ ಹೆದ್ದಾರಿ, ಗಾಣಗಾಪುರ ರೈಲ್ವೆ ಸ್ಟೇಷನ್ ವಿಸ್ತರಣೆ, ಜೊತೆಗೆ ರೈಲು ನಿಲ್ದಾಣಗಳ ಅಭಿವೃದ್ಧಿಗೆ 6 ಕೋಟಿ ಅನುದಾನ, ಕಲಬುರಗಿ ರಿಂಗ್ ರಸ್ತೆ ಸರ್ವಿಸ್ ರಸ್ತೆಗೆ 16 ಕೋಟಿಯನ್ನು ತಂದಿದ್ದಾರೆ. ಸಿಎನ್ಜಿ ಪೈಪ್ಲೈನ್ಗೆ 500 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ವಾಡಿ ರೈಲು ನಿಲ್ದಾಣ ಆಧುನೀಕರಣಕ್ಕೆ 30 ಕೋಟಿಯನ್ನು ವಿನಿಯೋಗಿಸಿದ್ದಾರೆ. ಮೆಗಾ ಜವಳಿ ಪಾರ್ಕ್ %100 ಅನುದಾನದ ಬಳಕೆ ಮಾಡಿಕೊಂಡಿರುವುದು ಸಂಸದರ ಸಾಧನೆಯಾಗಿದೆ. ಇದನ್ನ ಜನಸಾಮಾನ್ಯ ಹೇಗೆ ಪರಿಗಣಿಸ್ತಾನೆ ಮತ್ತು ಸಂಸದರ ಸಾಧನೆ ಅನ್ನೋದು ಜನಸಾಮಾನ್ಯರಿಗೆ ತಲುಪಿದೆಯಾ? ತಳಮಟ್ಟದಲ್ಲಿ ಪ್ರತಿಯೊಬ್ಬರೂ ಇದರ ಫಲವನ್ನು ಪಡ್ಕೊಂಡಿದ್ದಾರೆ. ಯಾಕೆ ಉಮೇಶ್ ಜಾಧವ್ ಅವರನ್ನೇ ಮುಂದಿನ ದಿನಗಳಲ್ಲಿ ಸಂಸದರಾಗಿ ಆಯ್ಕೆ ಮಾಡಬೇಕು ಅನ್ನೋದು ಈ ಸಾಧನೆಗಳ ಆಧಾರದಲ್ಲೇ. ಹಾಗಾಗಿ ನೋಡಬೇಕು, ಬಿಜೆಪಿ ಹೈಕಮಾಂಡ್ ಒಂದು ಪಕ್ಷ ಉಮೇಶ್ ಜಾಧವ್ಗೆ ಟಿಕೆಟ್ ಅನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಏನೆಲ್ಲ ಪರಿಣಾಮಗಳಾಗ್ತವೆ ಅಂತ. 2 ಅವಧಿಯಲ್ಲಿ ಡಾಕ್ಟರ್ ಉಮೇಶ್ ಯಾದವ್ ಕಂಗೊಳಿಸಿದ್ದಾರೆ. ಜನಸಾಮಾನ್ಯರು ಅವರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇನ್ನು ಸಾಧನೆ ಕೂಡ ಅಪಾರ. ಅವುಗಳ ಲಿಸ್ಟನ್ನು ಕೂಡ ನಾವು ನೋಡಿದ್ದೀವಿ. ಸಂಪೂರ್ಣವಾಗಿ ಸಂಸದರ ಸಾಧನೆ ಅಂದಾಗ ನಮ್ಮ ಪ್ರತಿನಿಧಿ ಸಮಗ್ರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಈಗಿನ ಸಂಸದರ ಉಮೇಶ್ ಜಾಧವ್ ಅವರನ್ನ ತಗೊಂಡ್ರೆ ಬಹುತೇಕ ಕೆಲವೊಂದು ಕೆಲಸಗಳಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತು ಕಲಬುರಗಿಯ ಜನರಲ್ಲಿ ಒಂದಿಷ್ಟು ಅಸಮಾಧಾನ ಇರತಕ್ಕಂಥದ್ದು ಸಹಜವಾಗಿದೆ. ಜೊತೆಗೆ ಅವರೊಂದಿಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಏನು ಭಾರತ್ ಮಾಲಾ ರಾಷ್ಟ್ರೀಯ ಹೆದ್ದಾರಿ ಆಗಿರ್ತಕ್ಕಂಥದ್ದು, ಅದ್ರ ಜೊತೆ ಕೆಲವೊಂದು ಟ್ರೈನ್ಗಳನ್ನ ಹೊಸದಾಗಿ ಬಿಡಿಸಿರ್ತಕ್ಕಂಥದ್ದು, ಜೊತೆಗೆ ಏನು ಪ್ರಮುಖವಾಗಿ ಏನು ಟೆಕ್ಸ್ಟೈಲ್ ಪಾರ್ಕ್ ಇದೆ ಅದನ್ನ ತರಲಿಕ್ಕೆ ಶ್ರಮ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ. ಇನ್ನೂ ಅದು ಜನರ ಕೈಗೆ ಎಟಕಿಲ್ಲ, ಬಂದಿಲ್ಲ. ಅದರ ಫಲವನ್ನು ಉಣ್ಬೇಕಾದ್ರೆ ಇನ್ನು ಸಾಕಷ್ಟು ಸಮಯ ಬೇಕಾಗುತ್ತೆ ಅಂತಕ್ಕಂಥದ್ದಿದೆ. ಜೊತೆಗೆ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು, ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೈಲ್ವೆ ಸಚಿವರಾದಂತಹ ಸಂದರ್ಭದಲ್ಲಿ ಕಲಬುರಗಿಗೆ ರೈಲ್ವೆ ವಿಭಾಗೀಯ ಕೇಂದ್ರವನ್ನು ಮಂಜೂರು ಮಾಡಿದ್ರು. ಆದ್ರೆ ಅದು ಯಾವುದೇ ರೀತಿಯಲ್ಲಿ ಬಿಜೆಪಿ ಇನ್ನು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇನ್ನು ಸಂಸದರಾದಂತ ಉಮೇಶ್ ಜಾಧವ್ ಅವರು ಸಂಸದ ಆದ್ಮೇಲೆ ಅದಕ್ಕೆ ಒಂದು ಕವಡೆ ಕಾಸಿನ ಕಿಮ್ಮತ್ತು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ಈಗಿನ 2ನೇ ಅವಧಿಯಲ್ಲಿ ಬಿಜೆಪಿ ಕಂಗೊಳಿಸಿದೆ. ಲೋಕಸಭೆಯಲ್ಲಿ ಜನಸಾಮಾನ್ಯರು ಅವರನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಪ್ಲಸ್ ಮತ್ತು ಮೈನಸ್ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳೇನು ಬಿಜೆಪಿ ಅಂದಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಿಜೆಪಿ ಅಂದಾಗ ಒಂದಷ್ಟು ಪ್ಲಸ್ಗಳನ್ನು ನೋಡೋಣ. ಪ್ರಧಾನಿ ಮೋದಿ ಅಭಿವೃದ್ಧಿ ಕಾರ್ಯಗಳು. ಸಂಸದರ ಅಥವಾ ಲೋಕಸಭೆಯ ಚುನಾವಣೆ ಅಂದಾಗ ಮೋದಿ ಅನ್ನೋದೇ ಇಲ್ಲಿ ಪ್ರಮುಖ ಅಸ್ತ್ರ. ಹಾಗಾಗಿ ಮೋದಿ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನಿರ್ಣಾಯಕ.
ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರುವುದು ಮತ್ತೊಂದು ವಿಚಾರ. ಹಿಂದೂಗಳ ಭಾವನೆ ಕೆರಳಿಸ್ತಾ ಇದೆ ಕಾಂಗ್ರೆಸ್. ಕೆಲವೊಂದು ನಡೆಗಳ ಮೂಲಕ ಅದು ಕೂಡ ಬಿಜೆಪಿಗೆ ಪ್ಲಸ್ ಆಗಬಹುದು. ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ಕುಂಠಿತವಾಗಿದೆ. ಅಂದ್ರೆ ಕ್ಷೇತ್ರಗಳಿಗೆ ಅನುದಾನ ಅನ್ನೋದನ್ನ ಕೊಡುವಲ್ಲಿ ಕರ್ನಾಟಕ ಕಾಂಗ್ರೆಸ್ ವಿಫಲ ಆಗ್ತಾ ಇದೆ. ಹಿರಿಯ ಶಾಸಕರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಸಚಿವರು ಅಂತ ಹೇಳಿ. ಅಂದ್ರೆ ಪಕ್ಷ ಯಾವುದೇ ಇರಲಿ, ಕ್ಷೇತ್ರದ ವಿಚಾರದಲ್ಲಿ ಹಿರಿಯ ಶಾಸಕರೊಬ್ರು ಬಂದು ಪ್ರಸ್ತುತ ಯಾರು ಆಡಳಿತ ಮಾಡ್ತಿದ್ದಾರೆ ಆ ಸಚಿವರ ಜೊತೆ ಮಾತುಕತೆ ನಡೆಸಿದ್ರೆ ಬೆಲೆ ಕೊಡದ, ಗೌರವ ಕೊಡದ ಹಲವಾರು ಘಟನೆಗಳು ಕೂಡ ಬಿಜೆಪಿಗೆ ಪ್ಲಸ್ ಆಗಬಹುದು. ಕೇಂದ್ರೀಯ ವಿವಿಯಲ್ಲಿ ಸರಸ್ವತಿ ಪೂಜೆಗೆ ಅಡ್ಡಿ ಬಹಳ ವೈರಲ್ ಆಯಿತು ಇದು ಸಾಮಾಜಿಕ ಜಾಲತಾಣದಲ್ಲಿ. ಶಾರದಾ ಅಥವಾ ಗಣಪತಿ ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ವಿದ್ಯಾ ಅಧಿದೇವತೆಗಳು ಅಂತ ಕರಿತೀವಿ. ಕಲಬುರಗಿ ವಿವಿಯಲ್ಲಿ ಶಾರದಾ ಪೂಜೆ, ಸರಸ್ವತಿ ಪೂಜೆ ಮಾಡುವಾಗ ವಿದ್ಯಾರ್ಥಿಗಳು ಅಡ್ಡಿಪಡಿಸಿದ್ದು ಕೂಡ ಬಿಜೆಪಿಗೆ ಇಲ್ಲಿ ಪ್ಲಸ್ ಆಗ್ಬೋದು. ಯಾವುದೇ ಘಟನೆ ನಡೆದರೂ ಕೂಡ ಅದು ರಾಜಕೀಯ ರೂಪವನ್ನು ಪಡೆದುಕೊಳ್ಳುತ್ತೆ. ಅದರ ಪ್ಲಸ್ ಅಂಡ್ ಮೈನಸ್ ಅನ್ನ ಅದೇ ರಾಜಕೀಯ ಪಕ್ಷಗಳು ಅನುಭವಿಸಬೇಕಾಗತ್ತೆ. ಇನ್ನು ಬಿಜೆಪಿಯ ಮೈನಸ್ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕಲಬುರಗಿ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಿನ್ನಡೆಯನ್ನ ಮಾಡಿದೆ. ಅಂದ್ರೆ ಸಕಾಲಕ್ಕೆ ಸರಿಯಾದಂತಹ ಅನುದಾನವನ್ನ ಒದಗಿಸದೇ ಇರುವಂತದ್ದು. ರೈಲ್ವೆ ವಿಭಾಗೀಯ ಕಚೇರಿಗೆ 1,000 ರೂಪಾಯಿ ಅನುದಾನ, ಹಾಗೆಯೇ ಕಲಬುರಗಿ ಜಿಲ್ಲೆಯ ಮತದಾರರಿಗೆ ಅವಮಾನ ಅನ್ನುವಂಥದ್ದು ಕೂಡ ಬಿಜೆಪಿಗೆ ಮೈನಸ್ ಆಗುತ್ತೆ. ಘೋಷಿತ ಹೊಸ ಮಾರ್ಗದಲ್ಲಿ ಓಡದ ಸಂಚಾರ ಘೋಷಣೆ ಮಾಡಿಬಿಡ್ತಾರೆ, ಆದರೆ ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗೋದಿಲ್ಲ ಅಂತ ಒಂದು ಹಲವಾರು ಬೆಳವಣಿಗೆಗಳು ಕಲಬುರಗಿ ಕ್ಷೇತ್ರದಲ್ಲಾಗಿದೆ. ಬೆಂಗಳೂರಿಗೆ ಹೋಗೋದಕ್ಕೆ ರೈಲ್ವೆ ಸೀಟುಗಳ ಕೊರತೆ. ಬೆಂಗಳೂರು ಅಂದಾಗ ಕರ್ನಾಟಕದಾದ್ಯಂತ ಇರ್ಬೋದು, ಭಾರತದಾದ್ಯಂತ ಸಂಚರಿಸುವವರ ಸಂಖ್ಯೆ ಹೆಚ್ಚು. ರೈಲ್ವೆ ಸೀಟುಗಳ ಕೊರತೆ ಇರೋದ್ರಿಂದಾಗಿ ಕಲಬುರಗಿಯಿಂದ ಯಾರಾದರೂ ಪ್ರಯಾಣ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕಷ್ಟ ಸಾಧ್ಯ. ಜವಳಿ ಪಾರ್ಕ್ ಕೇವಲ ಘೋಷಣೆಗೆ ಸೀಮಿತವಾಗಿದೆ. ಘೋಷಣೆಗಳಲ್ಲೇ ಉಳ್ಕೊಂಡ್ರೆ ಇದು ಕೂಡ ಡೆಫಿನೆಟ್ಲಿ ಬಿಜೆಪಿಗೆ ಮೈನಸ್ ಆಗುತ್ತೆ. ಇನ್ನು ಕ್ಷೇತ್ರದ ಮತದಾರರೊಂದಿಗೆ ಸಂಪರ್ಕ ಕಡಿತವಾಗಿರುವಂಥದ್ದು ಇದು ಬಹಳ ಮುಖ್ಯ. ಸಂಸದರು ಅಂದ ಸಂದರ್ಭದಲ್ಲಿ ನಿತ್ಯ ನಿರಂತರವಾಗಿ ಜನಸಾಮಾನ್ಯರ ಜೊತೆ ಸಂಪರ್ಕದಲ್ಲಿರಬೇಕು. ಅದರ ಪ್ರಮಾಣ ಕಡಿಮೆ ಇರೋದು ಕೂಡ ಬಿಜೆಪಿಗೆ ಮೈನಸ್ ಆಗಬಹುದು. ಬೇಡಿಕೆಯಾಗಿ ಉಳಿದುಕೊಂಡಿದೆ ನಗರದ ಬೈಪಾಸ್ ರಸ್ತೆ. ಇದು ಬಹಳ ಮುಖ್ಯ. ಮೂಲಭೂತವಾಗಿ ಇರುವಂತಹ ಸೌಲಭ್ಯಗಳಲ್ಲಿ ನೀರು, ಗಾಳಿ ಹೇಗಬೇಕು, ಆಹಾರ ಅನ್ನೋದು ಹೇಗೆ ಬೇಕೋ, ಒಂದು ಊರಿನಿಂದ ಮತ್ತೊಂದು ಊರಿಗೆ ತಮ್ಮ ಕೆಲಸದ ನಿಮಿತ್ತ ಓಡಾಡೋದಕ್ಕೆ ರಸ್ತೆ ಅನ್ನೋದು ಬಹಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಬೈಪಾಸ್ ರಸ್ತೆ ಅಂದ ಸಂದರ್ಭದಲ್ಲಿ ಬೇಡಿಕೆಯಾಗಿ ಉಳ್ಕೊಂಡಿದೆ. ಜಿಲ್ಲಾ ಬಿಜೆಪಿಯಲ್ಲಿ ಆಂತರಿಕ ಗುಂಪುಗಾರಿಕೆ ಇದೆ. ಇದು ಮೋಸ್ಟ್ ಆಫ್ ದ ಟೈಮ್ ಮೈನಸ್ ಆಗುತ್ತೆ. ಸೊ ಇದು ಕೂಡ ಪ್ರಮುಖ ಕಾರಣ ಆಗಬಹುದು. ಲೋಕಸಭಾ ಚುನಾವಣೆಯ ಬಿಜೆಪಿ ಮುಂದಿನ ನಡೆಯ ಕುರಿತಂತೆ, ಮುಂದಿನ ಬೆಳವಣಿಗೆ ಕುರಿತಂತೆ ಕಾರ್ಯಕರ್ತರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಭಾರತೀಯ ಜನತಾ ಪಕ್ಷ ಅತ್ಯಂತ ಶಿಸ್ತಿನ ಪಕ್ಷ, ಆಮೇಲೆ ಕಾರ್ಯಕರ್ತರನ್ನ ಒಂದು ಪರಿವಾರದ ರೀತಿಯಿಂದ ನೋಡಿಕೊಂಡಂಥ ಪಕ್ಷ. ಡಾಕ್ಟರ್ ಉಮೇಶ್ ಜಾಧವ್ ಅವರೇ ಅಭ್ಯರ್ಥಿ ಆಗ್ತಾರೆ, ಅವರೇ ಮತ್ತು ಗೆಲುವು ಕೂಡ ಖಚಿತವಾಗ್ತದೆ. ಉಮೇಶ್ ಜಾಧವ್ರನ್ನ ಗೆಲ್ಲಿಸುವ ಮೂಲಕವಾಗಿ ಕೇಂದ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ಮೋದಿಜಿಯವರ ಅಭಿವೃದ್ಧಿ ಪರ್ವವನ್ನು ಈಗಾಗಲೇ ಮುಗಿತ ಹಂತದಲ್ಲಿದೆ. ಇಂಥ ಸಂದರ್ಭದಲ್ಲಿ ಕಲಬುರಗಿಯಿಂದ ಆಯ್ಕೆಯಾಗಿರುವಂಥ ಸಂಸದರಂಥ ಉಮೇಶ್ ಜಾಧವ್ ಅವರು ಇನ್ನೂ ಬಹಳಷ್ಟು ಕೆಲಸಗಳನ್ನು, ಅಭಿವೃದ್ಧಿಯನ್ನು ಮಾಡಬೇಕಾಗಿತ್ತು. ಆದರೆ ಸಮಯ ಅಭಾವನೋ ಅಥವಾ ಏನೋ ಕಾರಣ ಗೊತ್ತಿಲ್ಲ, ಆದರೂ ಕೂಡ ಇವತ್ತು ಚುನಾವಣೆ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯ ಎದುರಾಗ್ತಾ ಇದೆ. ಪಕ್ಷದ ಹೈಕಮಾಂಡು ಅವರನ್ನು ಟಿಕೆಟ್ ಕೊಡ್ತದೋ ಅಥವಾ ಹೊಸ ಮುಖಗಳಿಗೆ ಟಿಕೆಟ್ ಕೊಡ್ತೋ ಗೊತ್ತಿಲ್ಲ. ಆದರೆ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಯಾರನ್ನ ಅಭಿವೃದ್ಧಿಯ ಪರವಾಗಿ ಇವತ್ತು ಕಣದಲ್ಲಿ ನಿಲ್ಲಿಸಿದ್ರು ಕೂಡ ಮೋದಿಜಿಯವರು ಮತ್ತೊಮ್ಮೆ ಚುನಾವಣೆಯಲ್ಲಿ ಗೆಲ್ಲಬೇಕು, ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕಂತೇಳಿ ಇವತ್ತು ಕಲಬುರಗಿಯಲ್ಲಿ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಸಾಮಾನ್ಯ ಕಾರ್ಯಕರ್ತರು, ನನ್ನಂಥ ಕಾರ್ಯಕರ್ತರಿಗೂ ಕೂಡ ಟಿಕೆಟ್ ಕೊಡುವಂಥ ಒಂದು ಅವಕಾಶವನ್ನು ಎದ್ದು ಕಾಣ್ತಾ ಇದೆ. ಹಾಗಾಗಿ ಇಲ್ಲಿ ಯಾರನ್ನ ಟಿಕೆಟ್ ಕೊಟ್ಟರು ಕೂಡ ಪಕ್ಷದ ಕಾರ್ಯಕರ್ತರು ಒಮ್ಮತದಿಂದ ಇವತ್ತು ಎಲ್ಲ ಶಾಸಕರು ಎಲ್ಲರೂ ಸೇರಿ ಅದನ್ನು ಗೆಲ್ಲಿಸುವ ಮೂಲಕವಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ.
ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.